ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ರಚಿಸಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬಂತಹ ಪದ್ಯದ ಆಶಯವನ್ನು ನೋಡೋಣ. ಅಂದರೆ ನಾವು ಈ ಪದ್ಯ ಭಾಗದಲ್ಲಿ ಯಾವ ಯಾವ ಅಂಶಗಳನ್ನು ಕಾಣಬಹುದು, ಯಾವ ಯಾವ ವಿಚಾರಗಳನ್ನು ಈ ಪದ್ಯದ ಮೂಲಕ ತಿಳಿಯಬಹುದು ಎಂಬುದನ್ನು ಈ ಒಂದು ಆಶಯದಲ್ಲಿ ತಿಳಿಸಲಾಗಿದೆ. ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿ ಇರುವಂತಹ ಮುದುಕಿಯೊಬ್ಬಳ ತಳಮಳವನ್ನು ಈ ಕವಿತೆ ಅಂದರೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕವಿತೆಯು ಚಿತ್ರಿಸಿದೆ ಎಂದು ಹೇಳಬಹುದು. ಮತ್ತೊಬ್ಬ ಮಗನ ಬಳಿ ಇರುವಂತಹ ಮುದುಕನ ಬಗೆಗೆ ಅವಳಲ್ಲಿ ಕಳಕಳಿ ಮತ್ತು ಚಿಂತೆಗಳು ತುಂಬಿವೆ. ದೂರವಾಣಿಯ ಮೂಲಕ ಪರಸ್ಪರರ ಧ್ವನಿಯನ್ನು ಕೇಳಲು ಚಡಪಡಿಸುವಂತಹ ಈ ಹಿರಿಯ ಜೀವಗಳು ಇಂದಿನ ಕೃತಕ ಸಂಬಂಧಗಳನ್ನು ಕುಟುಕುವಂತಿವೆ ಎಂದು ಹೇಳಬಹುದಾಗಿದೆ. ವೃದ್ಧರನ್ನು ಗೌರವ, ಪ್ರೀತಿ, ಆದರಗಳಿಂದ ಕಾಣುವಂತಹ ಮನೋಭಾವ ಇಲ್ಲಿ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿರುವುದನ್ನು ನಾವು ಈ ಕವಿತೆಯ ಮೂಲಕ ಕಾಣಬಹುದು. ಇದು ಅತ್ಯಂತ ಹೃದಯವಾದಂತಹ ರೀತಿಯಲ್ಲಿ ಈ ಪದ್ಯದಲ್ಲಿ ನಿರೂಪಿಸಲಾಗಿದೆ. ಕವಿತೆಯ ಗದ್ಯಗಂಧಿ ಶೈಲಿ ಗಮನ ಸೆಳೆಯುವಂತಿದೆ ಎಂದು ಹೇಳಬಹುದು. ಇದಿಷ್ಟು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದ ಆಶಯವಾಗಿದೆ.